ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಬೆಂಗಳೂರಿನಿಂದ ನನಗೆ ಫೋನ್ ಕರೆ ಮಾಡಿ ನಮ್ಮದೊಂದು ಜಾತಕ ವಿಮರ್ಶೆ ಮಾಡಬೇಕು, ಮಾಡಿ ತಿಳಿಸಿ ಅಂತೇಳಿ ಕೇಳ್ತಾರೆ. ಅವರ ಜನ್ಮ ದಿನಾಂಕ 6/5/1968, 4:25 ಸಂಜೆ, ಮಾಘ ನಕ್ಷತ್ರ, ಸಿಂಹ ರಾಶಿ, ಕನ್ಯಾ ಲಗ್ನ. ಲಗ್ನದಲ್ಲೇ ಕೇತು ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ರಾಹು ಮೀನ ರಾಶಿಯಲ್ಲಿ ಸ್ಥಿತ, ರವಿ ಶುಕ್ರ ಮೇಷ ರಾಶಿಯಲ್ಲಿ ಇದ್ದಾರೆ. ಕುಜ ಬುಧ 9ನೇ ಮನೆ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಗುರು ಚಂದ್ರ ಸಿಂಹ ರಾಶಿಯಲ್ಲಿ ಇದ್ದಾರೆ. ಈ ಜಾತಕರು ತುಂಬ ಒಳ್ಳೆಯ ವ್ಯಕ್ತಿತ್ವವುಳ್ಳವರು, ಬೇರೆಯವರಿಗೆ ಎಲ್ಪ್ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವರು, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ, ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ನೇರ ಸ್ವಭಾವ, ನೇರ ವ್ಯಕ್ತಿತ್ವ, ಮನೋಭಾವ ಉಳ್ತಕ್ಕಂಥ ಈ ಜಾತಕರಿಗೆ ಈಗ ಗೋಚಾರ ರೀತಿಯಲ್ಲಿ ಸಿಂಹ ರಾಶಿಗೆ ಸರ್ಪದೋಷ ಇದೆ. ಸರ್ಪದೋಷಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಷ್ಟಮ ಶನಿ ದೋಷ ಇರೋದ್ರಿಂದ ಶನಿವಾರ ಇವರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಗೋಬಾರ್ದು, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇರೋದಿಲ್ಲ. ಶನಿವಾರದ ದಿನ ಇವರು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಈ ಸಂದರ್ಭದಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದು ಒಳ್ಳೆಯದು. ದೇವಸ್ಥಾನದ ಎದುರಲ್ಲಿ ಎಳುಬತ್ತಿ ದೀಪ ಹಚ್ಚಿ ದೇವಸ್ಥಾನದಲ್ಲಿ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸೋದು ಉತ್ತಮ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಅನಂತರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ ಅಥವಾ ಗಣಪತಿ ಮಂದಿರ, ಅಯ್ಯಪ್ಪ ಸ್ವಾಮಿ ಮಂದಿರ, ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ತುಂಬ ಉತ್ತಮ. ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ಶುಭಪ್ರದವಾಗಿ ಆಗ್ತದೆ. ಹಾಗೆ ಈ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರೋದರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ, ರಾಘವೇಂದ್ರ ಟೆಂಪಲ್ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸೋದ್ರಿಂದ, ವಿಷ್ಣುವಿನ ಮಂದಿರ, ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಗುರುವಿನ ಫಲಕ್ಕೆ ಫಲ ಬರ್ತದೆ, ಅನುಕೂಲಗಳು ಆಗ್ತದೆ. ಆದರೆ ಈ ಜಾತಕರ ಒಂದು ಸಮಸ್ಯೆ ಇವ್ರನ್ನ ತಿಂತಾ ಇದೆ. ಈ ಜಾತಕರಿಗೆ ಸಂತಾನ ಫಲ ಇಲ್ಲ. ಏಕೆ ಅಂತ ನೋಡೋದಾದರೆ, ಲಗ್ನಾತ್ 5ನೇ ಅಧಿಪತಿ ಶನಿ ಭಗವಾನರು, ನಪಂಸಕ ಗ್ರಹ ಅಂತೇಳಿ ನಾವು ಕರಿತೇವೆ. ಆ 5ನೇ ಅಧಿಪತಿಯಾದಂಥ ಶನಿ ಭಗವಾನರು ಬಾಧಕ ಸ್ಥಾನದಲ್ಲಿ ರಾಹು ಒಟ್ಟಿಗೆ ಇದ್ದು ಸರ್ಪದೋಷ, ಕಾಲ ಸರ್ಪದೋಷಕ್ಕೆ ಈ ಜಾತಕ ಒಳಪಟ್ಟಿದೆ. ಇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸಿದ್ದಾರೆ. ಕಾಳಹಸ್ತಿಯಲ್ಲೂ ಸಹ ಪೂಜೆ ಮಾಡಿಸಿದ್ದಾರೆ. ಹಾಗೆ ಇನ್ನೊಂದೆರಡು ಕಡೆಯಲ್ಲೂ ಪೂಜೆ ಮಾಡಿಸಿದ್ದಾರೆ. ಸರ್ಪ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಪೂಜೆನ ಮಾಡಿಸಿದ್ರು. ಈ ಜಾತಕರಿಗೆ ಸಂತಾನ ಫಲ ಆಗಿಲ್ಲ. ಕಾರಣ ಪುರುಷ ಗ್ರಹಗಳು ಅಂತ ನಾವೇನು ಕರಿತೀವಿ, ಅವು ಕುಜ ಲಗ್ನ 9ರಲ್ಲಿದ್ದು ಶನಿಯ ದೃಷ್ಟಿಲಿರೋದ್ರಿಂದ ನಿರ್ಬಲ, ಗುರು 12ನೇ ಮನೆಯಲ್ಲಿದ್ದು ನಿರ್ಬಲ. ಇನ್ನು ಶ್ರೀಕಾರಕ ಗ್ರಹಗಳು ರಾಹು ಶನಿ ಒಟ್ಟಿಗಿದ್ದು ನಿರ್ಬಲ, ಚಂದ್ರ ವ್ಯಯಸ್ಥಾನದಲ್ಲಿದ್ದು ನಿರ್ಬಲ, ಶುಕ್ರ ಅಷ್ಟಮದಲ್ಲಿದ್ದು ನಿರ್ಬಲ. ಹಾಗಾಗಿ ಈ ಜಾತಕರಿಗೆ ಸಂತಾನ ಯೋಗ ಇಲ್ಲ. ಹಾಗಿದ್ದರೆ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡ್ರೆ
ಸಂತಾನ ಫಲ ಆಗ್ಬೋದಿತ್ತ ಅಂತ ನೋಡಿದರೆ ಈ ಜಾತಕರಿಗೆ ಯಾವುದೇ ರೀತಿಯ ಪರಿಹಾರಗಳು ಫಲಪ್ರದ ಆಗೋದಿಲ್ಲ. ಹಾಗಾಗಿ ಬೇರೆ ದಾರಿಯಲ್ಲಿ ಯೋಚನೆ ಮಾಡಿದಾಗ ಇವರು ದತ್ತು ತೆಗೆದುಕೋಬೋದಾ ಅಂತೇಳಿ ಕೇಳಿದರು. ಇವರ ರಾಶಿಗೆ ಮಿತ್ರ ರಾಶಿಯ ಹೆಸರಿನ ಮಗುವನ್ನು ಇವರು ದತ್ತು ತೆಗೆದುಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಕೆಲವೊಂದು ಕರ್ಮದೋಷಗಳು ಯಾರನ್ನೂ ಬಿಡಲ್ಲ. ನಾವೆಷ್ಟೇ ಪ್ರಯತ್ನ ಹಾಕಿರೂ ನಮಗೆ ಆ ಫಲಗಳು ಸಿಗಲ್ಲ. ಹಾಗಾಗಿ ಆ ಪರಿಹಾರ ಪ್ರಕ್ರಿಯೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಬೋದು ಭಾಳ ಉತ್ತಮ. ಈ ಜಾತಕರಿಗೆ ಪ್ರಾರಂಭದಲ್ಲೇ ಶನಿ ಭಗವಾನರಿಗೆ ಸಂಬಂಧಿಸಿದ ತುಲಾಭಾರ ಸೇವೆ ಕೊಡಬೇಕಿತ್ತು. 1 ವರ್ಷದಿಂದ 8 ವರ್ಷದ ಮಗು ಇರುವವರೆಗೂ. ಈ ಬಗ್ಗೆ ಯಾರಿಗೂ ಗೊತ್ತಾಗಿಲ್ಲ, ತಿಳಿದಿಲ್ಲ. ಹಾಗಾಗಿ ಸಮಸ್ಯೆಗಳು ಹೈ ಆಗಿದೆ. ಈಗ ಕೊಟ್ಟರೂ ಸಹ ಪ್ರಯೋಜನ ಇಲ್ಲ. ಹಾಗಾಗಿ ಈ ಜಾತಕರಿಗೆ ಸೂಕ್ತ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ. ಇವರು ದತ್ತು ತೆಗೆದುಕೋಬೇಕು ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.